ನಮಸ್ಕಾರ ಸ್ನೇಹಿತರೆ, ಬಹುನಿರೀಕ್ಷಿತವಾದಂಥ ಒಂದು ಕೆಸೆಟ್ 2025ರ ರಿಸಲ್ಟ್ ಈಗ ಅನೌನ್ಸ್ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವೆಲ್ಲರೂ ಇಲ್ಲಿ ನೋಡ್ಬೋದು 21/11/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ಪ್ರಕಟಣೆ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದರೆ ಕೆಸೆಟ್ 2025ರ ಒಂದು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆಯನ್ನು ಮಾಡಿರ್ತಕ್ಕಂಥದ್ದು. ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2025ರ ನವೆಂಬರ್ 2ರಂದು ನಡೆಸಿದಂಥ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶಗಳನ್ನು UGC ಮಾರ್ಗಸೂಚಿಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಪ್ರಕಟಿಸಿರುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆಸೆಟ್ 2025ರ ಪರೀಕ್ಷೆಯನ್ನು ನಡೆಸಿರುವಂಥದ್ದು. 2025ರ ನವೆಂಬರ್ 2ರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ 3ನೇ ಬಾರಿ ಕೆಸೆಟ್ ಪರೀಕ್ಷೆಯನ್ನು ಈ ಒಂದು ಕೆಎದವರು ನಡೆಸಿರ್ತಕ್ಕಂಥದ್ದು. ಸ್ನೇಹಿತರೆ, ತಮಗೆಲ್ರಿಗೂ ಇದೆಲ್ಲ ಮಾಹಿತಿ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಎಕ್ಸಾಮ್ ನಡೆದು ಕೀ ಆನ್ಸರ್ಗಳನ್ನು ಬಿಟ್ಟು ತದನಂತರ ಫೈನಲ್ ಕೀ ಆನ್ಸರ್ಗಳನ್ನು ಬಿಟ್ಟು ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಬಿಟ್ಟಿರುವಂಥದ್ದು ತಮಗೆಲ್ರಿಗೂ ಗೊತ್ತಿತ್ತು. ಇದು ಕೆಸೆಟ್ 2025ರ ಪರೀಕ್ಷೆಯನ್ನು ಒಟ್ಟಾರೆ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ ಒಟ್ಟು 33 ವಿಷಯಗಳಲ್ಲಿ ಒಂದು ಎಕ್ಸಾಮನ್ನು ನಡೆಸಲಾಗಿತ್ತು. ಒಟ್ಟು 1,34,826 ಅಭ್ಯರ್ಥಿಗಳಿಗಾಗಿ ಆನ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ನಡೆಸಲಾಗಿತ್ತು. ಇದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು 2 ಈ ಎರಡೂ ಪೇಪರ್ಗಳನ್ನು ಬರೆದಿರ್ತಾರೆ. ತಾವಿಲ್ಲಿ ನೋಡ್ಬೋದು, 6% ಮೂಲಕ ಅಂದರೆ ಎಕ್ಸಾಮ್ ಬರೆದಂಥ ಒಟ್ಟು ಅಭ್ಯರ್ಥಿಗಳಲ್ಲಿ 6% ಮಾತ್ರ ಈ ಒಂದು ಕೆಸೆಟ್ ಕ್ಲಿಯರ್ ಆಗುತ್ತೆ ಅಂತ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಹಾಗಾಗಿ ಅದು ಕೇವಲ ಒಂದು ಪೇಪರ್ 1 ಅಥವಾ ಪೇಪರ್ 2 ಯಾವುದರಲ್ಲಾದರೂ ಒಂದನ್ನು ಎಕ್ಸಾಮನ್ನು ಬರೆದಿದ್ರೆ ಅಂಥವ್ರನ್ನ ಈ ಒಂದು ಸಂಖ್ಯೆಯಲ್ಲಿ ಕನ್ಸಿಡರ್ ಮಾಡಿಲ್ಲ. ಎಂಥವ್ರಪ್ಪ ಅಂತಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ಬರೆದಂಥವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 1,21,052 ಅಭ್ಯರ್ಥಿಗಳು. ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವ ಸಲುವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಎ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಬಂದಂಥ ಆಕ್ಷೇಪಣೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಅಂತಿಮಗೊಳಿಸಿದ ಕೀ ಉತ್ತರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ದಿನಾಂಕ 15/11/2025ರಂದು ತಾತ್ಕಾಲಿಕ ಅಂಕಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು. UGC ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗಿದೆ. ತಾವಿಲ್ಲಿ ನೋಡ್ಬೋದು, ಈಗಾಗಲೇ ಅಂದರೆ ಕೀ ಆನ್ಸರ್ಗೆ ಒಂದಷ್ಟು ಜನ ಚಾಲೆಂಜ್ ಮಾಡಿದರು, ಅಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸಿದರು. ಆ ಆಕ್ಷೇಪಣೆಗಳನ್ನು ಕೆಎದವರು ಒಂದು ತಜ್ಞರ ಸಮಿತಿಯನ್ನು ರಚಿಸಿ ಆ ತಜ್ಞರ ಸಮಿತಿ ಮೂಲಕ ಪರಿಶೀಲನೆ ಮಾಡಿಸಿದರು. ತದನಂತರ ಒಂದಷ್ಟು ಕೀ ಉತ್ತರಗಳಲ್ಲಿ ಬದಲಾವಣೆಯಾಗಿತ್ತು. ಕೆಲವೊಂದಿಷ್ಟು ಕೀ ಉತ್ತರಗಳನ್ನು ತೆಗೆದು ಗ್ರೇಸ್ ಅಂಕಗಳನ್ನು ಕೊಡಲಾಗಿತ್ತು. ಈಗ ಅಂತಿಮವಾಗಿ ಏನು ಮಾಡಿದಾರಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ಬಿಟ್ಟಿರುವಂಥದ್ದು. ಬಹುತೇಕ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನಪ್ಪ ಅಂತಂದರೆ, ಬಹುಶಃ ಈ ಒಂದು ತಿಂಗಳ ಕೊನೆಗೆ ಈ ಒಂದು ಎಲ್ಲರ ಅಂತಿಮ ಅಂಕಪಟ್ಟಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಬಿಡುಗಡೆ ಆಗ್ಬೋದು. ಡಿಸೆಂಬರ್ ಮೊದಲ ವಾರ ಅಂತ ಹೇಳಿದ್ದೆ, ಅಂದರೆ 8-10ನೇ ತಾರೀಕಿನವರೆಗೂ ಹೇಳಿದ್ದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಈ ಒಂದು ಕೆಸೆಟ್ ರಿಸಲ್ಟ್ ಬರ್ಬೋದು ಅಂತ ನಾವು ಊಹೆ ಮಾಡಿದ್ವಿ. ಆದರೆ ಬಹುತೇಕ ಅಭ್ಯರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ರಿ, ನಂದು 160 ಆಗಿದೆ, 65 ಆಗಿದೆ, ಅಂದರೆ ಕೆಸೆಟ್ ಕ್ಲಿಯರ್ ಆಗುತ್ತೋ ಇಲ್ಲೋ ಅನ್ನುವಂಥ ಗೊಂದಲದಲ್ಲಿದ್ದರೆ ಅಂಥವ್ರು ಬೇರೆ ಎಕ್ಸಾಮ್ಗೆ ನನಗೆ ಓದೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ಕೆಲವರು ಕಾಲ್ ಕೂಡ ಮಾಡಿ ಕೇಳಿದ್ರಿ. ಏನಂತಂದರೆ, ಅಷ್ಟು ದಿನ ಕಾಯೋಕ್ಕಾಗಲ್ಲ, ಇನ್ನೂ 10-15 ದಿನಗಟ್ಟಲೆ ನಾನು ಕಾಯೋಕ್ಕಾಗ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಓದಬೇಕಾಗಿತ್ತು ಅಥವಾ ಇನ್ನೊಂದು ಎಕ್ಸಾಮ್ಗೆ ಓದಬೇಕಾಗಿತ್ತು ಅಂತೇಳಿ ಕಾಮೆಂಟು ಕೂಡ ಮಾಡಿದ್ರಿ. ಕೆಲವರು ಕಾಲ್ ಮಾಡಿ ಕೇಳಿದ್ರಿ. ಸೊ ನಾನೇನು ಹೇಳಿದ್ದೆ, 8ರಿಂದ 10 ಅಥವಾ 15 ದಿನಗಳ ಲಾಸ್ಟಪ್ಪ, ಅದಕ್ಕಿಂತ ಹೆಚ್ಚು ಟೈಮನ್ನು ಕೆಎದವ್ರು ತೊಗೊಳ್ಳಲ್ಲ, ರಿಸಲ್ಟು ಬಿಡ್ಬೋದು ಅಂಥೇಳಿ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಜೊತೆಗೆ ಸ್ವತಃ ಕರೆ ಮಾಡಿದಂಥವ್ರಿಗೂ ಕೂಡ ಆ ಒಂದು ಮಾಹಿತಿಯನ್ನು ನೀಡಿದ್ದೆ. ಆದರೆ ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಭವಿಷ್ಯ ಸುಳ್ಳಾಗಿರ್ಬೋದು, ಅಂದರೆ ನಮ್ಮ ಭವಿಷ್ಯ ಡಿಸೆಂಬರ್ ಮೊದಲ ವಾರದಲ್ಲಿತ್ತು. ಬಟ್ ಖುಷಿ ವಿಚಾರ ಇದು, ನಾವು ಹೇಳಿದಂಥ ಡೇಟ್ಗೆ ಆಗಲಿಲ್ಲ ನೋಡು ಅಂತೇಳಿ ನಮಗೇನು ಬೇಜಾರಿಲ್ಲ. ಖುಷಿ ವಿಚಾರ ಏನಪ್ಪ ಅಂದರೆ, ಆದಷ್ಟು ಬೇಗನೆ ರಿಸಲ್ಟ್ ಆಯ್ತಲ್ಲ, ಇದು ಒಂದು ಖುಷಿ ವಿಚಾರ. ಅಂದರೆ
ಇವತ್ತು ಆಗುತ್ತೆ ಅಂತ ನಿಜವಾಗ್ಲೂ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದಾಗ್ಯೂ ಕೂಡ ಒಂದು ಅಚ್ಚರಿಯ ರೀತಿಯಲ್ಲಿ ಈ ಒಂದು ಕೆಸೆಟ್ ರಿಸಲ್ಟ್ ಬಂದಿದೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ, ತಮ್ಮೆಲ್ಲರದು ಈ ಒಂದು ಕೆಸೆಟ್ ಕ್ಲಿಯರ್ ಆಗಲಿ ಅಂತೇಳಿ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ಯಾರ್ದಾದ್ರೂ ಕೆಸೆಟ್ ಕ್ಲಿಯರ್ ಆಗಿದ್ದರೆ ಒಂದು ಕಾಮೆಂಟನ್ನು ಮಾಡಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ PU ಲೆಕ್ಚರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇದೆ. ಏನಪ್ಪ ಅಂದರೆ PU ಲೆಕ್ಚರರ್ಗೆ ಕೆಸೆಟ್ದ ಅವಶ್ಯಕತೆ ಏನಿಲ್ಲ. ಅಂದರೆ PU ಲೆಕ್ಚರರ್ ಎಕ್ಸಾಮ್ ಬರೆಯೋದಕ್ಕೆ ಕೇವಲ B.Ed ಮತ್ತು PG ಆಗಿದ್ದರೆ ಸಾಕು. ಆದರೆ ಏನಪ್ಪ ಅಂದರೆ ಅದು ಕೂಡ PG ಮೇಲೆ ಇರ್ತಕ್ಕಂಥ ಒಂದು ಎಕ್ಸಾಮ್ ಆಗಿರೋದ್ರಿಂದ ನೀವು ಆಪ್ಷನಲ್ ಅಂದರೆ ನಿಮ್ಮ ಒಂದು PG ಸಬ್ಜೆಕ್ಟ್ ಯಾವುದಿದೆ ಆ ಒಂದು, ಅಂದರೆ ಈಗ ಆರ್ಟ್ಸ್, ಹಿಸ್ಟ್ರಿ, ಎಕನಾಮಿಕ್ಸು ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಅವರು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಚೆನ್ನಾಗಿ ಓದಿ. ಯಾಕಂದರೆ ಈಗ ಆಲ್ರೆಡಿ ನೀವು ಕೆಸೆಟ್ಗೆ ಓದಿದಿರಿ, ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಕನಿಷ್ಠ 50% ಆದರೂ ಹಿಡಿತವನ್ನು ಸಾಧಿಸಿದಿರಿ ಅಂತಲೇ ಅರ್ಥ. ಈಗ PU ಲೆಕ್ಚರರ್ ಸಿಲೆಬಸ್ಸು ಮತ್ತು ಡಿಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಯೂನಿವರ್ಸಿಟಿಯಲ್ಲಿ ಖಾಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಬಹುತೇಕ ಸೇಮ್ ಇರ್ತಕ್ಕಂಥ ಸಿಲೆಬಸ್. ಯಾಕಂದರೆ ಇನ್ನೂ ಹೆಚ್ಚಿಂದ ಆ್ಯಡ್ ಮಾಡೋದಕ್ಕೆ ಸಿಲೆಬಸ್ ಆದರೆ ಎಲ್ಲಿರುತ್ತೆ. ಆ ಕಾರಣದಿಂದಾಗಿ ಕೆಸೆಟ್ ಓದಿ ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಬಹುತೇಕ PU ಲೆಕ್ಚರರ್ಗೂ, ಡಿಗ್ರಿ ಕಾಲೇಜ್ಗೆ ಮತ್ತು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಬಹುತೇಕ ಅದೇ ಸಿಲೆಬಸ್ ಇರ್ತಕ್ಕಂಥದ್ದು. ನೋಡಿಲ್ಲ, ಉದಾಹರಣೆಗೆ ಹಿಸ್ಟ್ರಿಯನ್ನು ತೊಗೊಳೋದಾದರೆ ಅಲ್ಲಿ ಸಿಂಧು ನಾಗರಿಕತೆ ಅನ್ನೋಂಥದ್ದು ನೀವು ಕೆಸೆಟಲ್ಲೂ ಓದಿರ್ತೀರಿ, PU ಲೆಕ್ಚರರಿಗೂ ಅದನ್ನೇ ಓದ್ತೀರಿ. ಮತ್ತು ಡಿಗ್ರಿ ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ನೋಟಿಫಿಕೇಶನ್ ಆದರೆ ಅಲ್ಲಿನೂ ಕೂಡ ಅದೇ ಸಿಂಧು ನಾಗರಿಕತೆ ಇರುತ್ತಲ್ಲ, ಇಲ್ಲೊಂದು ಸಿಲೆಬಸ್ ಅಲ್ಲೊಂದು ಸಿಲೆಬಸ್ಸು, ಇಲ್ಲಿ ಸಿಂಧು ನಾಗರಿಕತೆ ಇರೋದು ಅಲ್ಲೇನು ಬದಲಾಗಲ್ಲ. ಆ ಕಾರಣದಿಂದಾಗಿ ನಿಮ್ಮ ಸಬ್ಜೆಕ್ಟ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಬಹುತೇಕ ಸಿಲೆಬಸ್ ಸೇಮ್ ಆಗಿರೋದ್ರಿಂದ ಈ ಒಂದು PU ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಏನಿದ್ದಾವೆ ಆ ಒಂದು ಹುದ್ದೆಗಳಿಗೆ ಬಹುತೇಕ ಶೀಘ್ರದಲ್ಲಿ ನೋಟಿಫಿಕೇಶನ್ಗಳಾಗ್ತವೆ. ಆ ಕಾರಣದಿಂದಾಗಿ ಇದೇ ಖುಷಿಯಲ್ಲಿ ಅದು ಒಂದು ಆರಂಭನೂ ಕೂಡ ಇವತ್ತೇ ಮಾಡಿಬಿಡಿ. ಯಾಕಂತಂದರೆ ಖುಷಿ ಇರುತ್ತೆ, ಈಗ ಕೆಸೆಟ್ ಕ್ಲಿಯರ್ ಆಯ್ತಲ್ಲ ಅನ್ನುವಂಥ ಒಂದು ಖುಷಿಯಲ್ಲೇ ಇವತ್ತೇ ನೀವು ನಿಮ್ಮ ಒಂದಷ್ಟು ನಿಮ್ಮ ಸಬ್ಜೆಕ್ಟ್ನ ಪುಸ್ತಕಗಳನ್ನು ಕೆಸೆಟ್ ಕ್ಲಿಯರ್ ಆಯ್ತು ಅಂತೇಳಿ ಮೂಲಿಗಿಡಕ್ಕೆ ಹೋಗ್ಬಿಟ್ರೆ ವಾಪಸ್ ತೊಗೊಂಡು ಪೂಜೆ ಮಾಡಿ ಚಲೋ ಮಾಡಿಬಿಟ್ರಿ. ಮತ್ತೇನೈತೆ, ಈ ಒಂದು ಕೆಸೆಟ್ ಕ್ಲಿಯರ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿಲ್ವೋ ಅವ್ರಿಗೆ ಮುಂದಿನ ವರ್ಷ ಅಂದರೆ 2026ರಲ್ಲೇ ಮತ್ತೆ ಈ ಒಂದು ಕೆಸೆಟ್ ನೋಟಿಫಿಕೇಷನನ್ನು KA ಕಡೆಯಿಂದ ಮಾಡ್ಬೋದು. ಅಂದರೆ ಮಾಡಬಹುದು ಅಲ್ಲ, ಮಾಡ್ತಾರೆ. ಅದು ಬಹುತೇಕ ನವಂಬರ್ ಡಿಸೆಂಬರ್ವರೆಗೆ ಏನು ಹೋಗಲ್ಲ, ಬಹುತೇಕ ಮಾರ್ಚ್ ಅಥವಾ ಏಪ್ರಿಲ್ ಒಳಗೇ ಮಾಡ್ತಕ್ಕಂಥ ಚಾನ್ಸಸ್ ಇರುವಂಥದ್ದು. ಆ ಕಾರಣದಿಂದಾಗಿ ಯಾರೆಲ್ಲ ಈ ಸಾರಿ ನೀವು ಕೆಸೆಟನ್ನು ಮಿಸ್ ಮಾಡ್ಕೊಂಡಿದ್ರಿ, ನೆಕ್ಸ್ಟ್ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಯಾಕಂತಂದರೆ ಈ ಒಂದು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೀವು ಎಕ್ಸಾಮನ್ನು ಬರೀಬೇಕಾಗಿತ್ತಂದರೆ ನೆಟ್ಟು, PhD ಅಥವಾ ಕೆಸೆಟ್ಟು ಕಂಪಲ್ಸರಿ ಆಗಿರ್ತಕ್ಕಂಥದ್ದು. ಮೂರಲ್ಲಿ ಒಂದನ್ನಾದರೂ ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ಕಾರಣದಿಂದಾಗಿ ನೆಟ್ಟು PhD ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಮುಂದೆ ಬರ್ತಕ್ಕಂಥ ಕೆಸೆಟ್ ಎಕ್ಸಾಮ್ನಲ್ಲಿ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನೀವು ಡಿಗ್ರಿ ಕಾಲೇಜು ಅಥವಾ ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಿ. ಹಾಗೆ ಈ ಒಂದು PU ಕಾಲೇಜ್ಗೂ ಕೂಡ ನೀವು ಕೂಡ ಅಂದರೆ ಕೆಸೆಟ್ ಕ್ಲಿಯರ್ ಆಗಿಲ್ಲ, PU ಕಾಲೇಜ್ಗೆ ನೀವು ಪ್ರಿಪೇರ್ ಆಗ್ಬೋದಲ್ಲ. ಯಾಕಂದರೆ ಕೆಸೆಟ್ ಏನೋ ಅನಿವಾರ್ಯತೆ ಇಲ್ಲ ಇಲ್ಲಿ. ನೀವು ಜಸ್ಟ್ B.Ed ಮತ್ತು PG ಆಗಿತ್ತಪ್ಪ ಅಂದರೆ ನೀವು PU ಕಾಲೇಜ್ ಲೆಕ್ಚರರ್ ಹುದ್ದೆಗಳಿಗೆ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಕೆಸೆಟ್ ಕ್ಲಿಯರ್ ಆದಂಥವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೆಸೆಟ್ ಕ್ಲಿಯರ್ ಆಗಿಲ್ಲದವರು ಅಂದರೆ ಯಾರ್ಯಾರ್ದು ಕೆಸೆಟ್ ಕ್ಲಿಯರ್ ಆಗಿಲ್ವೋ ಅಂಥವ್ರೇನು ನೊಂದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮುಂದಿನ ಬಾರಿ ನೀವು ಕೆಸೆಟನ್ನು ಬರಿಬೋದು. ಯಾಕಪ್ಪ ಅಲ್ಲಿ ನೀವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಯಾಕಂದರೆ ಯಾರೆಲ್ಲ ನಾವು ಕೊನೆಯದಾಗಿ ನಾವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀವಿ ಅಂಥವ್ರು ಪುನಃ ಕೆಸೆಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅದೇ ವಿಷಯದಲ್ಲಿ. ಈಗ ನಾನು ಹಿಸ್ಟ್ರಿಯಲ್ಲಿ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಪ್ಪ ಅಂದರೆ ಮುಂದಿನ ವರ್ಷ ಕೆಸೆಟ್ ನೋಟಿಫಿಕೇಶನ್ ಆದಾಗ ನಾನು ಅದೇ ಹಿಸ್ಟ್ರಿ ವಿಷಯದಲ್ಲಿ ಕೆಸೆಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ. ಆ ಕಾರಣದಿಂದಾಗಿ ಏನು ಹೊಸಬ್ರು ಇರ್ತೀರಿ, ಹೊಸಬ್ರೇ ಆ ವಿಷಯದಲ್ಲಿ ಆಯಾ ವಿಷಯಗಳಲ್ಲಿ ಕೆಸೆಟನ್ನು ಬರೀತೀರಿ. ಈಗ ಆಲ್ರೆಡಿ ಪಾಸ್ ಆದಂಥವ್ರು ವಾಪಸ್ ಅಪ್ಲಿಕೇಶನ್ ಕೂಡ ಹಾಕಲ್ಲ, ಅವ್ರ ಎಕ್ಸಾಮ್ ಕೂಡ ಬರೆಯೋದಿಲ್ಲ. ಆ ಕಾರಣದಿಂದಾಗಿ ಹೊಸಬ್ರೇ ಇರ್ತೀರಿ. ಅಲ್ಲಿ ನೆಕ್ಸ್ಟ್ ಆಗ್ತಕ್ಕಂಥ ಒಂದು ಕೆಸೆಟ್ ನೋಟಿಫಿಕೇಷನಲ್ಲಿ ತಾವು ಕೆಸೆಟನ್ನು ಕ್ಲಿಯರ್ ಮಾಡಿಕೊಡ್ರಿ. ಯಾಕಂದರೆ ಇನ್ನೂ ಇವೆಲ್ಲ ಹುದ್ದೆಗಳನ್ನು ವಿಂಗಡಣೆ ಮಾಡಿ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ವಿಷಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಅದಕ್ಕೆ ರೋಸ್ಟರ್ ರೆಡಿ ಮಾಡಿ ಎಕ್ಸಾಮನ್ನು ಇಷ್ಟು ದಿನ ಅದೇ ಯೂನಿವರ್ಸಿಟಿಗಳೇ ಮಾಡ್ತಿದ್ವು. ಬಟ್ ಈ ಸಾರಿ ಏನೋ KAದವ್ರ ಕಡೆಯಿಂದನೇ ಮಾಡ್ಬೇಕನ್ನೋಂಥ ಸುದ್ದಿ ಈ ಹಿಂದಿನ ಸರ್ಕಾರದಲ್ಲಿದ್ದಂಥ ಉನ್ನತ ಶಿಕ್ಷಣ ಸಚಿವರು ಏನಿದ್ರಲ್ಲ, ನಾರಾಯಣ ಸರ್ ಅವ್ರ ಹೆಸರು ಏನಿದಲ್ಪ, ಅಶ್ವಥ್ ನಾರಾಯಣ ಸರ್,
ಅಶ್ವಥ್ ನಾರಾಯಣ ಸರ್ ಅವರು ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಕೇಳಿದವ್ರ ಕಡೆಯಿಂದ ಎಕ್ಸಾಮ್ ನಡೆಸ್ತೀವಿ, ನೀವು ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಏನೋ ಒಂದಷ್ಟು ವಿಚಾರ ಬಂದಿತ್ತು. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ. ಯೂನಿವರ್ಸಿಟಿಗಳಲ್ಲೇ ನಡೀಲಿ ಅಥವಾ KA ಕಡೆಯಿಂದನೇ ನಡೀಲಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಟಿಫಿಕೇಷನ್ ಆದಾಗ ಎಕ್ಸಾಮ್ ಬರೆಯೋದಕ್ಕೆ ನಾವು ರೆಡಿ ಆಗಬೇಕಾಗುತ್ತೆ. ಆ ಕಾರಣದಿಂದಾಗಿ ಯಾರೆಲ್ಲ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿದ್ರೆ ಅವರು PU ಲೆಕ್ಚರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿ, ಯಾರೆಲ್ಲ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿಲ್ವೋ ಅವರು ಕೂಡ PU ಲೆಕ್ಚರರ್ಗೆ ರೆಡಿ ಮಾಡ್ಕೊಳ್ಬೋದು, ಅಂದರೆ ಓದ್ಬೋದು. PU ಲೆಕ್ಚರರ್ ಆಗೋದಕ್ಕೇನು ಕೆಸೆಟ್ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ 2-3 ಬಾರಿ ಅಂತ ಹೇಳಕತ್ತೆ. ಜೊತೆಗೆ PU ಲೆಕ್ಚರರ್ ಮತ್ತು ಕೆಸೆಟ್ ಎರಡಕ್ಕೂ ಓದಿ, ಒಂದೇ ಬಹುತೇಕ ಸಿಲೆಬಸ್ ಸೇಮ್ ಇರೋದ್ರಿಂದ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಬರ್ತಕ್ಕಂಥದ್ರಲ್ಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಒಂದು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.